ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಇಂಪಾರ್ಟೆಂಟ್ ವಿಡಿಯೋನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಏನಂದರೆ ಈ ಥರ ಬಟನ್ಸ್ ಮಾಡುವಂಥದ್ದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾಕೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸು ಈ ಥರ ಇದೆ ನೋಡಿ. ಇವಾಗಷ್ಟೇ ಇದನ್ನು ಸ್ಟಿಚ್ ಮಾಡಿದ್ದೀನಿ. ನಾವು ಈ ಥರ ಡಿಸೈನ್ಸ್ದು ಬಟನ್ಸ್ ಮಾಡಬೇಕಂದ್ರೆ ಕೆಲವರು ಈ ಥರದ್ದು ಅಂಗಡಿಗಳಲ್ಲಿ ಮಿಷಿನ್ ಇಟ್ಕೊಂಡಿರ್ತಾರೆ. ಅವ್ರಿಗೆ ಇದನ್ನು ಮಾಡಿಕೊಟ್ರೆ ಇದಕ್ಕೆ 4 ರೂಪಾಯಿ ಮತ್ತು ಇದಕ್ಕೆ 3 ರೂಪಾಯಿನ ತೊಗೊಳ್ತಾರೆ. ಅದೇ ನಾವು ಈ ಥರದ ಒಂದು ನೋಡಿ, ಇದ್ರ ಬೆಲೆ ಬಂದು ಇವಾಗ ಚಿಕ್ಕಪೇಟೆಯಲ್ಲಿ ನಮಗೆ ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಂಡು ಬಂದಿದ್ದೀನಿ ನಾನು. ಇದ್ರ ಬೆಲೆ ಬಂದು 1200 ರುಪೀಸು. ಮತ್ತು ಇದು ಎಕ್ಸ್ಟ್ರಾ ನಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ. ಇದರಲ್ಲಿ 2 ಥರ ಇರುತ್ತೆ, ಇನ್ಸೈಡು ಮತ್ತು ಟಾಪ್ ಸೈಡು. ಒಂದು ಪ್ಲೇನ್ ಆಗಿರುತ್ತೆ ಮತ್ತು ಇನ್ನೊಂದು ಈ ಥರ ಹೋಲು, ನಾವು ಸ್ಟಿಚ್ ಹಾಕಲಿಕ್ಕೆ ಇಲ್ಲಿ ಗ್ಯಾಪ್ ಬೇಕಾಗುತ್ತಲ್ಲ, ಅದಕ್ಕೆ ಈ ಥರ ಹೋಲ್ ಇರೋದಿರುತ್ತೆ. ನಾವು ಮನೆಯಲ್ಲಿ ಸ್ಟಿಚ್ ಮಾಡಿದಾಗ ಸಡನ್ನಾಗಿ ಕೊಡಬೇಕಾಗುತ್ತೆ ಕಸ್ಟಮರ್ಗೆ. ಆವಾಗ ಏನು ಮಾಡಬೇಕು, ಬೇರೆ ಕಡೆ ಹೋಗೋ ಬದಲು ನಾವೇ ಈ ಥರ ಮಿಷಿನ್ ಇಟ್ಕೊಂಡಿದ್ರೆ ನಮಗೆ ಯಾವ ಥರದ್ದು ಬೇಕಂತ ಮಾಡ್ಕೋಬೋದು. ಇದು ಪಿಂಕ್ ಕಲರ್ ಇದೆ ಮತ್ತು ಇಲ್ಲಿ ಗೋಲ್ಡ್ ಕಲರು ಡಿಸೈನ್ ಇದೆ ಮತ್ತು ಪೈಪಿಂಗ್ ಕೂಡ ನಾನು ಗೋಲ್ಡ್ ಕಲರ್ ಕೊಟ್ಟಿರೋದ್ರಿಂದ ಇವತ್ತು ಇದಕ್ಕೆ ಮ್ಯಾಚ್ ಆಗುವಂಥ ಡಿಸೈನ್ಸ್ ಬಟನ್ಸ್ನ ಮಾಡ್ತಾಯಿದ್ದೀನಿ. ನಾವು ಈ ಥರ ಪ್ಲೇನ್ ಇರೋದನ್ನ ತೊಗೋಬೇಕು. ಪ್ಲೇನ್ ಇರೋದನ್ನ ತೊಗೊಂಡು ನೋಡಿ, ಈ ಥರ ನೀಟಾಗಿ ಹೀಗೆ ಇಟ್ಕೋಬೇಕು. ಇದು ಮೇಯ್ನ್ ಇಂಪಾರ್ಟೆಂಟು. ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ಈ ಡಿಸೈನ್ಸ್ನ ಮಾಡಬೇಕು. ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೂ ಆಗೋಲ್ಲ, ಸ್ವಲ್ಪ ಕಡಿಮೆ ಇದ್ದರೂ ಆಗೋಲ್ಲ. ನೀಟಾಗಿ ಇದನ್ನು ಹೀಗೆ ಇಟ್ಕೊಂಡು ಒಂದು ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ಈ ಥರ ಸುತ್ಕೋಬೇಕು. ಸ್ವಲ್ಪ ಟೈಟಾಗಿ ಸುತ್ಕೋಬೇಕು, ಯಾಕಂದರೆ ಫ್ಯಾಬ್ರಿಕ್ಕು ನಮಗೆ ನೀಟಾಗಿ ಕುತ್ಕೋಬೇಕಲ್ವಾ. ಇದನ್ನು ನೋಡ್ಕೋಬೇಕು, ಕರೆಕ್ಟಾಗಿ ಈಕ್ವಲಾಗಿ ಬರೋ ಥರ ಸ್ವಲ್ಪ ನೋಡ್ಕೋಬೇಕು. ಇಲ್ಲಾಂದರೆ ಹೆಂಗೆ ಬೇಕು ಹಂಗೆ ಕಟ್ಟಿದ್ರೂ ಇದು ಆಗೋಲ್ಲ. ಅದು ಯಾವ ಥರ ಆಗುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಒಂದೊಂದು ಸರಿ ಹೇಗೆ ವೇಸ್ಟ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ನೋಡಿ, ಈ ಥರ ಆದಮೇಲೆ ನೋಡಿ ಹೀಗೆ ಕಟ್ ಮಾಡ್ಕೋಬೇಕು. ಇದರಲ್ಲಿ ಜಾಸ್ತಿನೂ ಇರಬಾರ್ದು, ಇದ್ರ ಒಳಗಡೆ ಹೋಗೋ ಥರ ಇರಬೇಕು. ನಿಮಗೆ ಜಾಸ್ತಿ ಬಂದಿದೆ ಕ್ಲಾತ್ ಅಂತ ಹೇಳಿದ್ರೆ ಈ ಥರ ಕಟ್ ಮಾಡ್ಕೊಳ್ಳಿ. ಇದು ಜಾಸ್ತಿ ಇದ್ದರೆ ಇದ್ರೊಳಗಡೆ ಕುತ್ಕೊಳ್ಳಲ್ಲ. ಒಂದು ಸರಿ ನೀವು ಬೇಕಂದರೆ ಚೆಕ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಕುತ್ಕೊಳ್ಳುತ್ತಾ ಅಂತ ಹೀಗೆ ನೋಡ್ಕೋಬೇಕು. ಓಕೆನಾ? ಹೀಗೆ ನೋಡ್ಕೊಂಡಾಗ ಇದು ಡಿಸೈನ್ಸ್ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಈ ಮೋಡ್ ನೋಡಿ ಈ ಥರ ಇರುತ್ತೆ. ಒಂದು ಕೆಳಗಡೆ ಇರುತ್ತೆ, ಇದು ಮೇಲೆ ಹಾಕೋದು. ಇದರೊಳಗಡೆ ಒಂದು ಕೊಟ್ಟಿರ್ತಾರೆ. ನಾವು ಯಾವ ಸೈಡ್ ಇದನ್ನು ಹಾಕ್ಕೋಬೇಕು ಅನ್ನೋದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೋಡಿ, ಇದು ಕೆಳಗಡೆ ಬರಬೇಕು, ಈ ಥರ ಹಾಕ್ಕೊಳ್ಬೇಕು. ಇದು ಪ್ರೆಸ್ಸಿಂಗ್ ಯಾವಾಗಲೂ ಈ ಕಡೆ ಬಂದಿರಬೇಕು. ಇದಾದಮೇಲೆ ನೋಡಿ, ಈಗ ಬಟನ್ನ ಮಾಡೋದು ತೋರಿಸ್ತೀನಿ. ಇದನ್ನು ಕಟ್ಟಿದ್ದೀವಲ್ಲ, ಇದನ್ನು ಕಟ್ಟಾದಮೇಲೆ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನೋಡಿ, ಇದು ಕರೆಕ್ಟಾಗಿ ಕುತ್ಕೋಬೇಕು. ಇದು ಮೇಯ್ನ್ ಇಂಪಾರ್ಟೆಂಟ್. ಇದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮಗೆ ನೀಟಾಗಿ ಕುತ್ಕೊಳ್ಳಲ್ಲ. ಇವಾಗ ಈ ಮೋಡ್ ಇದೆಯಲ್ಲ, ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿರೋ ಥರ ನೋಡ್ಕೋಬೇಕು. ನೋಡಿ, ನೀಟಾಗಿ ಇದು ಎರಡೂ ಸಮವಾಗಿ ಕುತ್ಕೊಳ್ಳೋ ಥರ ನಾವು ಇಟ್ಕೋಬೇಕು. ಸಮವಾಗಿ ಇಟ್ಕೊಂಬಿಟ್ಟು ಇಲ್ಲಿ ಹ್ಯಾಂಡ್ಲಿದೆ, ತೋರಿಸ್ತೀನಿ ನೋಡಿ. ಇದು ಹ್ಯಾಂಡಲ್ಲು, ಇದು ಹಿಂಗೆ ಪ್ರೆಸ್ ಆಗುತ್ತೆ. ಇವಾಗ ಇಲ್ಲಿ ಎರಡನ್ನ ಮಾಡಿದ್ದೀನಿ. ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು ನಿಮಗೆ, ನಿಧಾನವಾಗಿ ನೋಡ್ಕೊಳ್ಳಿ. ಈ ಥರ ಮಿಷಿನ್ ಇದ್ದರೆ ತುಂಬ ಯೂಸ್ ಆಗುತ್ತೆ. ಚಿಕ್ಕಪೇಟೆ ಕಡೆ ಯಾರಾದರೂ ಹೋದರೆ ಈ ಥರದ ಮಿಷಿನ್ಗಳನ್ನ ತಂದಿಟ್ಕೊಳ್ಳಿ. ಟೈಲರ್ಗಳಿಗೆ ಯೂಸ್ ಆಗುತ್ತೆ. ನೀವು ಬೇರೆಯವ್ರಿಗೂ ಕೂಡ ಇದನ್ನು ಮಾಡಿಕೊಟ್ರೆ ನಿಮ್ಗೆ ಇದರಿಂದ ಕೂಡ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಗೊತ್ತಿರೋ ಟೈಲರ್ ಎಲ್ಲರ ಮನೆಯಲ್ಲೂ ಈ ಥರದ್ದು ಇಟ್ಕೊಳ್ಳಲ್ಲ. ಚಿಕ್ಕ ಚಿಕ್ಕ ಟೈಲರ್ಗಳಿಗೆ ಈ ಥರ ಇವಾಗೆಲ್ಲ ಡಿಸೈನ್ಸ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಯಾರಾದರೂ ತಂದು ಇಟ್ಕೊಂಡಿರೋರಿದ್ದರೆ ಬೇರೆಯವ್ರಿಗೆ ಹೇಳಿ, ನಾನು ಈ ಥರದ್ದು ಡಿಸೈನ್ಸ್ ಮಾಡಿಕೊಡ್ತೀನಿ, ಮಿಷಿನ್ ಇದೆ ಅಂತ. ಆವಾಗ ಖಂಡಿತ ಬರ್ತಾರೆ. ಆವಾಗ ಅವ್ರಿಗೂ ಮಾಡಿಕೊಡ್ಬೋದು. ನಾನು ಯಾರಾದರೂ ಕೇಳಿದ್ರೆ ಖಂಡಿತ ಮಾಡಿಕೊಡ್ತೀನಿ. ಇದು ಯೂಸ್ಫುಲ್ ಆಗುವಂಥ ವಿಡಿಯೋ ನೋಡಿ. ಇದನ್ನು ನೀಟಾಗಿ ನಾನು ಹಿಂಗೆ ಇಟ್ಕೊಂಡಿದ್ದೀನಲ್ಲ, ದಾರನ ಗಟ್ಟಿಯಾಗಿ ಸುತ್ಕೋಬೇಕು. ನೋಡಿ, ಈ ಥರ ಗಟ್ಟಿಯಾಗಿ ಸುತ್ಕೊಳ್ಳಿ. ಆದಷ್ಟು ಸೆಂಟ್ರ್ ಬರೋ ಥರ ನೋಡ್ಕೊಳ್ಳಿ. ಈ ಥರ ಸೆಂಟ್ರ್ ಬರೋ ಥರ ನೋಡ್ಕೊಳ್ಳಿ. ಇದು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಇವಾಗ ನಾನು ಒಂದು ಸ್ಲೀವ್ಗೆ ಮಾಡೋಷ್ಟು ಮಾಡಿ ನಿಮಗೆ ಡಿಸೈನ್ಸ್ದು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನೋಡ್ಕೋಬೇಕು. ನಮಗೆ ಯಾವ ಲೆವೆಲ್ಗೆ ಬೇಕು ಅಂತ ಈ ಥರ ನೋಡಿಕೊಂಡು ಈ ಥರ ಟ್ರಿಮ್ ಮಾಡ್ಕೋಬೇಕು.
ನಿಧಾನವಾಗಿ ಈ ಥರ ಆದಮೇಲೆ ನೋಡಿ ಈ ಥರ ಕ್ಯಾಪ್ ನೋಡಿ ತೋರಿಸ್ತಾ ಇದ್ದೀನಲ್ಲ, ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು. ಇದನ್ನು ಇಲ್ಲಿ ಉಲ್ಟಾದಲ್ಲಿ ಇಡ್ತಾಯಿದ್ದೀನಿ ನಾನು. ಉಲ್ಟಾದಲ್ಲಿಟ್ಟು ನೋಡಿ ಇದನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಸ್ವಲ್ಪ ಪ್ರೆಷರ್ ಕೊಡಬೇಕು. ಸ್ಮೂತಾಗಾದರೆ ಅದು ಲಾಕ್ ಆಗೋಲ್ಲ. ನಿಮ್ಗೆ ಎಷ್ಟು ಬೇಕನ್ಸುತ್ತೆ ಅಷ್ಟು ಮಾಡಿ. ಅದರ ಒಂದು 4 ಸರಿ ಮಾಡಿದ್ರೇ ಅದು ಪ್ರೆಷರ್ ಮೇಲೆ ಹೀಗೆ ಕುತ್ಕೊಂಡಿರುತ್ತೆ. ಇದನ್ನು ಈಗ ಇಟ್ಕೊಳ್ಳಿ. ಇದನ್ನು ಆಚೆ ತೆಗೆದು ನೋಡಿ ಹೀಗೆ ಪ್ರೆಸ್ ಮಾಡಿದರೆ ನಮಗೆ ಈಸಿಯಾಗಿ ಈ ಥರ ಬಟನ್ಸ್ ರೆಡಿ ಆಗುತ್ತೆ. ನೋಡಿ ಈಗ 3 ರೆಡಿಯಾಗಿದೆ. ಇವಾಗ ನೋಡಿ ಈ ಥರ ಇಮಿಡಿಯೇಟಾಗಿ ನಾವು ನಮ್ಮ ಮನೆಯಲ್ಲೇ ಮಿಷಿನ್ಗಳು ಈ ಥರ ಇದ್ದಾಗ ಯಾವ ರೀತಿಯಾಗಿ ಫಾಸ್ಟಾಗಿ ಡಿಸೈನ್ನ ಮಾಡ್ಕೋಬೋದು ಅಂಥೇಳಿ. ಇವಾಗ ಈ ಥರ ಮಾಡಿರೋ ಬಟನ್ಸ್ನ ಈಗ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಹೋಲ್ ಇರುತ್ತಲ್ಲ, ಈ ಹೋಲ್ಗೆ ಈ ಥರ ನೀಡಲ್ನ ಹಾಕಿ ನಾವು ಕರೆಕ್ಟಾಗಿ ಯಾವ ಪಾಯಿಂಟಿಗೆ ಕೂರಿಸ್ಕೋಬೇಕು ಆ ಪಾಯಿಂಟಿಗೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಡಿಸೈನ್ಸ್ ಆಗುತ್ತೆ. ಮತ್ತೆ ರಿಟರ್ನ್ ಹೋಗಬೇಕು. ಒಂದು 2 ಸರಿ ಅಥವಾ 3 ಸರಿ ಹಾಕಿ ಥ್ರೆಡ್ಡು ಗಟ್ಟಿಯಾಗಿರೋ ಥರ ಇದ್ದರೆ 2 ಸರಿ ಅಥವಾ 3ನೇ ಸರಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಹೀಗೆ ಇಟ್ಕೊಂಡು ಹೀಗೆ ಮಾಡಿದರೆ ಕಲರ್ಸ್ ಅಥವಾ ನಮಗೆ ಯಾವುದೇ ರೀತಿಯಾದ ಕಲರ್ಸ್ ಬಟನ್ಗಳನ್ನ ಈ ಥರ ಹಾಕ್ಕೋಬೋದು. ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್. ಹಾಕ್ತೀನಿ ನೋಡಿ ಎಷ್ಟು ನೀಟಾಗಿದೆ. ಈ ಥರ ಈ ಮಿಷಿನಿಂದ ನಾವು ಈ ಥರ ಬ್ಯೂಟಿಫುಲ್ ಡಿಸೈನ್ನ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.